ಒಂದು ಘಟನೆಯನ್ನ ಧಾರ್ಮಿಕ ಹಿನ್ನೆಲೆಯಿಂದ ಮತ್ತೆ ಕಾನೂನಾತ್ಮಕ ಹಿನ್ನೆಲೆಯಿಂದ ನೋಡುವಾಗ ದೃಷ್ಟಿಕೋನ ಬೇರೆ ಬೇರೆ ಆಗ್ತವೆ. ಧಾರ್ಮಿಕ ಭಾವನೆ ಬೇರೆ, ಕಾನೂನು ಬೇರೆ. ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಬಿಜೆಪಿಯ ಆರೋಪ. ಮಾನ್ಯ ಪ್ರತಾಪ್ ಸಿಂಹ ಅವರು ವೈಯಕ್ತಿಕವಾಗಿ ನ್ಯಾಯಾಲಯಕ್ಕೆ ಹೋಗಿದ್ರು. ಪಕ್ಷದ ವತಿಯಿಂದ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಇರಲಿಲ್ಲ. ಅದು ಅವರ ವೈಯಕ್ತಿಕ ಪ್ರಕರಣವನ್ನು ದಾಖಲಿಸಿದ್ರು. ಇಲ್ಲಿ ಇವತ್ತಿಗೂ ಬಿಜೆಪಿಯ ನಿಲುವು ಸ್ಪಷ್ಟ ಇದೆ. ಧಾರ್ಮಿಕ ಭಾವನೆಗಳಿಗೆ ನಿಮ್ಮಿಂದ ಪೆಟ್ಟಾಗಿದೆ. ನಮ್ಮ ಆರೋಪ ಇಷ್ಟೇ, ನೀವು ಚಾಮುಂಡೇಶ್ವರಿಯನ್ನ ಶಕ್ತಿ ಸ್ವರೂಪಿಣಿ ಅಂತ ಹೇಳಿ ಒಪ್ಕೊಳ್ತೀರಾ? ಕುಂಕುಮ ಮತ್ತೆ ಅರಿಶಿಣಕ್ಕೆ ಏನು ಅಪಮಾನ ಮಾಡಿದ್ದೀರಿ ಆ ಮಾತನ್ನ ಹಿಂತೆಗೆದುಕೊಳ್ತೀರಾ? ನಮ್ಮ ಧಾರ್ಮಿಕ ಶ್ರದ್ಧೆಯ ಆಚರಣೆ ಇದೆಯಲ್ಲ, ಅದರ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ಇದಷ್ಟೇ ನಮ್ಮ ಪ್ರಶ್ನೆ. ಎಸ್, ನಾನು ಹಿಂದೂ ಆಚರಣೆಯನ್ನ ಗೌರವಿಸ್ತೇನೆ, ಹಿಂದೂ ಸಂಸ್ಕೃತಿಯ ಬಗ್ಗೆ ನನಗೆ ನಂಬಿಕೆ ಇದೆ, ನಾನು ಆಧ್ಯಾತ್ಮದಲ್ಲಿ ವಿಶ್ವಾಸವನ್ನು ಇಟ್ಟಿದ್ದೇನೆ ಅಂತ ಹೇಳಿದಾಗ ನಮಗೆ ಯಾವ ವ್ಯತ್ಯಾಸವೂ ಇಲ್ಲ, ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ನಮ್ಮ ಒತ್ತಾಯ ಇರುವಂಥದ್ದು, ನೀವು ಆ ಭಾವನೆಯನ್ನು ವ್ಯಕ್ತಪಡಿಸಿದ್ರಿಂದ ಹಿಂದೂಗಳ ಭಾವನೆಗೆ ಪೆಟ್ಟಾಗಿದೆ. ಇದನ್ನು ಕಾನೂನಿನ ಆಯಾಮದಲ್ಲಿ ನೋಡುವಂಥದ್ದಲ್ಲ, ಧಾರ್ಮಿಕ ಶ್ರದ್ಧೆ ನಂಬಿಕೆಯ ಆಯಾಮದಲ್ಲಿ ನೋಡಬೇಕು. ಅದಕ್ಕಾಗಿ ಅಷ್ಟೇ ನಮ್ಮ ಬಿಜೆಪಿಯ ಹೋರಾಟ ಇರುವಂಥದ್ದು. ಇಲ್ಲ, ಬಿಜೆಪಿ ಅದನ್ನ ಕೋರ್ಟಿನ ಕಟಕಡೆಗೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನೇ ಮಾಡಿಲ್ಲ. ಇಲ್ಲ, ಇದನ್ನ ಧಾರ್ಮಿಕ ಶ್ರದ್ಧೆಯನ್ನ ಸಂವಿಧಾನದ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಏನು ಕೊಟ್ಟಿದೆ, ನಮ್ಮ ಆಚರಣೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಮಗೆ ಕೊಟ್ಟಿದೆ, ಆ ನಂಬಿಕೆಗೆ ಚ್ಯುತಿ ಬರುವಂಥವರು ಉದ್ಘಾಟನೆ ಮಾಡಬಾರದು. ಇಲ್ಲ, ಆ ಆಚರಣೆಯ ಬಗ್ಗೆ ನನಗೆ ಶ್ರದ್ಧೆ ಇದೆ, ನನಗೆ ಗೌರವ ಇದೆ, ಅದರಲ್ಲಿ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಹೇಳುವಂಥವ್ರು ಯಾರಿಂದನಾದರೂ ನೀವು ಉದ್ಘಾಟನೆ ಮಾಡಿದರೆ ಅದ್ರ ಬಗ್ಗೆ ನಮಗೆ ಸ್ವಾಗತ ಇದೆ ಅನ್ನುವಂಥದ್ದು ಬಿಜೆಪಿಯ ನಿಲುವು ಅವತ್ತಿಗೂ ಇದೆ, ಇವತ್ತಿಗೂ ಇದೆ. ಆ ನಿಲುವಿಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಲ್ಲ, ಸಾಮಾಜಿಕವಾಗಿ ಬಾನು ಮುಸ್ತಾಕ್ ಅವರು ಅರಿಶಿಣ ಕುಂಕುಮದ ಬಗ್ಗೆ ಏನು ಅಪಮಾನ ಮಾಡಿದ್ದಾರೆ ಆ ಮಾತನ್ನ ಹಿಂತೆಗೆದುಕೊಳ್ಳಬೇಕು. ಭುವನೇಶ್ವರಿ ತಾಯಿ ಭುವನೇಶ್ವರಿಗೆ ಏನು ಅಪಮಾನ ಮಾಡಿದ್ದಾರೆ ಅದನ್ನು ಹಿಂಪಡಿಬೇಕು. ಮೂರನೇದು, ನಮ್ಮ ಧಾರ್ಮಿಕ ಶ್ರದ್ಧೆ ಏನಿದೆ, ಶಕ್ತಿ ದೇವತೆ ಶಕ್ತಿಯ ಆರಾಧನೆಯನ್ನು ನಾವೇನು ಮಾಡ್ತೇವೆ ಅದರಲ್ಲಿ ನನಗೆ ನಂಬಿಕೆ ಇದೆ, ನಂಬಿಕೆಯ ಶ್ರದ್ಧೆಯಿಂದ ನಾನು ಭಾಗವಹಿಸ್ತೇನೆ ಅಂತ ಹೇಳಬೇಕು. ಎಲ್ಲಿವರೆಗೆ ಅದು ಹೇಳೋದಿಲ್ಲ ಅಲ್ಲಿಯವರೆಗೆ ಅವರು ಅದನ್ನು ಉದ್ಘಾಟನೆ ಮಾಡೋದಕ್ಕೆ ನಾವು ಅದನ್ನು ಭಾವನಾತ್ಮಕವಾಗಿ ಒಪ್ಕೊಳ್ಳೋದಿಲ್ಲ.